ವಜ್ರದೇಹಿ ಮಠದ ಸ್ವಾಮೀಜಿಗಳು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ವಾಮೀಜಿಗಳೇ ನಮಸ್ಕಾರ. ನಮಸ್ತೆ. ನಮಸ್ತೆ ಸ್ವಾಮೀಜಿಗಳೇ, ನಿಮಗೆ ವಿಚಾರ ಮುಟ್ಟಿದೆ ಅಂತ ಭಾವಿಸ್ತೀನಿ. ತೆಲಂಗಾಣದಲ್ಲಿ ಇವತ್ತು ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಅಲ್ಲಿನ ಮುಸ್ಲಿಂ ಸರ್ಕಾರಿ ನೌಕರರಿಗೆ ಒಂದಷ್ಟು ರಿಯಾಯಿತಿಯನ್ನು ಕೊಡಲಾಗಿದೆ. ಅದನ್ನು ಇಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಆಗಿದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ? ಇದು ಬಹಳ ದುರದೃಷ್ಟಕರವಾಗಿರತಕ್ಕಂತ ವಿಷಯ. ರಾಜಕೀಯದಲ್ಲಿ ಓಲೈಕೆ ಮಾಡಬೇಕು, ಮಾಡಬಾರ್ದು ಅಂತ ನಮ್ಗೆ ಭಾವ ಇಲ್ಲ. ಆದ್ರೆ ಅದು ವಿಪರೀತವಾಗಬಾರ್ದು, ಬ್ರದರ್ ಅನ್ನುವ ಮಟ್ಟಕ್ಕೆ ಹೋಗಬಾರ್ದು. ಯಾಕೆ ಅಂತಂದ್ರೆ ಇದು ನಾಳೆ ಇನ್ನೊಂದು ಸಮಾಜಕ್ಕೆ ಅಂಟಿಕೊಂಡ್ರೆ ಇದು ಬಹಳ ಒಂದು ವ್ಯಾಧಿಯ ಹಾಗೆ, ಅದು ಕೊರೋನಾವೋ ಕ್ಯಾನ್ಸರೋ ಒಂಥರ ವ್ಯಾಧಿಯ ಹಾಗೆ ಸಮಾಜದಲ್ಲಿ ಹರಡಬಹುದು. ಇದು ಅಷ್ಟು ಒಳ್ಳೆಯದಲ್ಲ. ಯಾಕೆ ಒಳ್ಳೆಯದಲ್ಲ ಅಂತ ಕೇಳಿದ್ರೆ, ಒಂದು ಸಮಾಜವನ್ನ ಓಲೈಕೆ ಮಾಡುವಂತ, ಈಗ ತೆಲಂಗಾಣದ ಪರಿಸ್ಥಿತಿ ಏನಾಗಿದೆ, ಅದು ಮುಸ್ಲಿಂ ಬಾಹುಳ್ಯ ಪ್ರದೇಶ ಆಗ್ತಾ ಇದೆ. ಹಾಗಾಗಿ ಮುಸ್ಲಿಮರನ್ನ ವಿಪರೀತವಾಗಿರತಕ್ಕಂತ ಓಲೈಕೆ ಸ್ಥಿತಿಯನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ಅಂತ ಸ್ಥಿತಿಯಲ್ಲಿಲ್ಲ. ಆದ್ರೆ ಮೊನ್ನೆ ನಡೆದಂತ ಉದಯಗಿರಿ ಘಟನೆ, ಬೇರೆ ಬೇರೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂತ ಘಟನೆ, ಈ ಘಟನೆಗಳನ್ನೆಲ್ಲ ಮೆಲುಕು ಹಾಕಿದಾಗ ಸರ್ಕಾರವೇ ಹೇಳುತ್ತೆ ನಾವು ಅವರದೇ ವೋಟ್ ಬ್ಯಾಂಕಿನಿಂದ ನಾವಿವತ್ತು ಆಡಳಿತಕ್ಕೆ ಬಂದಿದ್ದೇವೆ ಅಂತ ಹೇಳುವ ಈ ರೀತಿಯ ತುಷ್ಟೀಕರಣದ ಮಾತುಗಳಿದೆಯಲ್ಲ, ಇದು ಇನ್ನೊಂದು ಸಮುದಾಯವನ್ನ ನೋವು ತರಿಸ್ತಕ್ಕಂತ ಮತ್ತೆ ಈ ಸಮುದಾಯವನ್ನ ಒಂಥರ ತುಚ್ಛೀಕರಣ ಮಾಡ್ತಕ್ಕಂತ ಪ್ರಮೇಯ. ಹಾಗಾಗಿ ನಾವು ಸರ್ಕಾರವನ್ನ ಆಗ್ರಹ ಮಾಡ್ತೇವೆ, ಇಂಥ ಓಲೈಕೆ ನೀತಿಯಲ್ಲಿ ನೀವುಗಳು ನಡೆದ್ರೆ ಹೆಂಗ ಸರ್ಕಾರವನ್ನ ನೀವು ನಡೆಸ್ತೀರಿ ಅನ್ನೋದೇ ನಮಗಿರುವಂತಹ ದೊಡ್ಡ ಸಂಶಯ ಅಂತ ನಮ್ಗನ್ನಿಸ್ತದೆ. ಇದು ಯಾವತ್ತೂ ಒಳ್ಳೇದಲ್ಲ. ಒಂದು ಸಮಾಜವನ್ನ, ಒಂದು ಕೋಮನ್ನ ಓಲೈಕೆ ಮಾಡಿ ಈ ರೀತಿಯಲ್ಲಿ ಇನ್ನೊಂದು ಸಮಾಜವನ್ನ ತುಚ್ಛೀಕರಣ ರೀತಿಯಲ್ಲಿ ನೋಡುವಂಥದ್ದು ಸುತಾರಾಮ್ ಸರ್ಕಾರಕ್ಕೆ ಒಳ್ಳೆಯದಲ್ಲ ಅಂತ. ಈಗ ಒಂದು ಕಡೆ ನಮ್ಮ ಒಂದಷ್ಟು ಹಿಂದೂ ಹಬ್ಬಗಳಿಗೆ ಯಾಕೆ ರಿಯಾಯಿತಿ ಕೊಡೋದಿಲ್ಲ, ಯಾಕೆ ಈ ರೀತಿಯಾಗಿ ಓಲೈಕೆ ರಾಜಕಾರಣ ಮಾಡ್ತಾರೆ? ಕಾಂಗ್ರೆಸ್ಗೆ ಕೇವಲ ಮುಸ್ಲಿಂ ಸಮುದಾಯದವರು ಮಾತ್ರ ಮತವನ್ನು ಹಾಕಿಲ್ಲ, ಎಲ್ಲ ಸಮುದಾಯದವರು ಮತವನ್ನು ಹಾಕ್ತಿದ್ದಾರೆ ಅಲ್ವಾ ಅಂತ ಹೇಳಿ ಈಗ ಬಿ ಜೆ ಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಸ್ವಾಮೀಜಿಗಳೇ, ಒಂದಷ್ಟು ಸಾಮಾನ್ಯ ಪ್ರಶ್ನೆ ಉದ್ಭವ ಆಗುತ್ತೆ. ದೀಪಾವಳಿ ಹಬ್ಬಕ್ಕೆ 10 ಗಂಟೆ ಮೇಲೆ 8 ಗಂಟೆ ಮೇಲೆ ಪಟಾಕಿ ಹೊಡೆಯುವಂಗಿಲ್ಲ. ಗಣೇಶ ಹಬ್ಬ ಮಾಡಬೇಕಾದ್ರೆ ಜೋರಾಗಿ ಡಿಜೆಗಳನ್ನ ಹಾಕ್ಕೊಂಡು ರೋಡಲ್ಲಿ ಹೋಗೋಂಗಿಲ್ಲ. ಈ ಥರದ ರೆಸ್ಟ್ರಿಕ್ಷನ್ಸ್ ಹಾಕ್ತಾರೆ, ಆದರೆ ಇಲ್ಲಿ ರಿಯಾಯಿತಿ ಕೇಳ್ತಾರೆ. ಇದು ಹೇಗೆ ಅಂತ ಈಗ ನಮ್ಮ ವಿಷಯದಲ್ಲಿ ನಾವುಗಳು ಆಲೋಚನೆ ಮಾಡುವಂತದ್ದು, ಚುನಾವಣೆ ಬಂದಾಗ ಚುನಾವಣೆಯಲ್ಲಿ ಎಲ್ಲರೂ ಮತವನ್ನ ಚಲಾವಣೆ ಮಾಡ್ತಾರೆ. ಇದು ಅವರಿಂದಲೇ ನಾವು ಆಯ್ಕೆಯಾಗಿದ್ದೇವೆ ಅಂತ ಇವರು ಯಾವ ಆಧಾರದ ಮೇಲೆ ಹೇಳ್ತಾರೆ? ಹಿಂದೂಗಳು ಇಷ್ಟು ಪರ್ಸೆಂಟೇಜ್ ಹೆಚ್ಚಿರುವಾಗ ಈ ಕಾಂಗ್ರೆಸ್ ಸರ್ಕಾರ ಯಾವ ಆಧಾರದ ಮೇಲೆ ನಾವು ಮುಸ್ಲಿಮರ ಮತದ ಮೇಲೆ ಅವಲಂಬನವಾಗಿದ್ದೇವೆ ಅಂತ ಹೇಳ್ತಾರೆ? ಇಷ್ಟು ಮಂದಿ ಹಿಂದೂ ನಾಯಕರು ಆಯ್ಕೆಯಾಗಿ ಬಂದಿದ್ದಾರೆ. ಹಾಗಾಗಿ ಯಾವ ಸೆನ್ಸಸ್ ಮೇಲೆ ಈ ರೀತಿ ಮಾತಾಡ್ತಾರೆ? ಹಾಗಾಗಿ ಇವತ್ತಿನ ಪ್ರಶ್ನೆ ಇರುವಂತದ್ದು ಏನು ಅಂತಂದ್ರೆ, ಹಿಂದೂಗಳು ಹಬ್ಬವನ್ನ ಆಚರಿಸಿದ್ರೆ ಅಥವಾ ಹಿಂದೂಗಳು ಒಗ್ಗಟ್ಟಾದ್ರೆ ಅಲ್ಲಿ ಏನಾದ್ರೂ ಪುಂಗಿ ಊದ್ತಾರೆ. ರಾಮನಗರದಲ್ಲಿ ಅದೇ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಅಲ್ಲಿ ನಾವು ಹನುಮನ ಮೆರವಣಿಗೆ ತೆಗೆಯುವ ಹಾಗಿಲ್ಲ. ಮೆರವಣಿಗೆ ತೆಗಿಬೇಕಾದ್ರೆ ಮಸೀದಿಯಲ್ಲಿ ಪರ್ಮಿಷನ್ ಕೇಳಬೇಕು. ಈ ರೀತಿಯ ನ್ಯಾಯ, ಇದನ್ನು ಯಾವ ಸಮಾಜ ಒಪ್ಪತ್ತೆ ಅಂತ? ಸರ್ಕಾರ ಎಲ್ಲ ಅನುಕೂಲಕ್ಕಾಗಿ ಆಯ್ಕೆ ಆಗ್ತದೆ. ಈಗ ಅವರು ಹೇಳ್ತಾರೆ ನಾವು ಜಾತ್ಯತೀತ ನಿಲುವಿನಲ್ಲಿ ಸಾಕ್ತೇವೆ ಅಂತ. ಜಾತ್ಯತೀತತೆಯನ್ನು ಒಪ್ಪಿಕೊಂಡಿದ್ದೇವೆ ಅಂತ ಹೇಳುವವರು ಒಂದೇ ಕೋಮನ್ನ ಹೇಗೆ ಆಶ್ರಯಿಸ್ತಾರೆ? ಅದು ಜಾತ್ಯತೀತನ? ಇದು ಸೆಕ್ಯುಲರ? ಎಲ್ಲ ಕಡೆ ಇವರ ಅಸ್ತಿತ್ವ ಕಳ್ಕೊಳ್ತಾ ಇರುವುದನ್ನ ಇವರು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಎಲ್ಲ ಕಡೆ ಇವರ ಅಸ್ತಿತ್ವ ಕಳ್ಕೊಳ್ತಾ ಇದ್ದಾರೆ. ಯಾಕೆ? ಹಿಂದೂಗಳನ್ನ ವಿರೋಧಿಸ್ತಾ ಇವರು ನಮ್ಮ ಬ್ರದರ್ ಅಂತ ಹೇಳ್ತಾ ಇವರ ಅಸ್ತಿತ್ವವನ್ನ ಕಳ್ಕೊಳ್ತಾನೆ ಇದ್ದಾರೆ. ಇನ್ನು ಇವರಿಗೆ ಕರ್ನಾಟಕ ಮಾತ್ರ ಒಂದು ಆಶ್ರಯವಾಗಿರುವುದು. ಇವತ್ತು ಕರ್ನಾಟಕದ ಪರಿಸ್ಥಿತಿಯು ಹೀಗೆ ಆದ್ರೆ ಮುಂದೆ ಇವರ ಪರಿಸ್ಥಿತಿ ಏನೆನ್ನುವುದನ್ನ ಇವರೊಂದು ಕನ್ನಡಿ ಹಾಕಿ ನೋಡ್ಬೇಕು. ನಾವು ಇದನ್ನು ದೂಷಿಸ್ತಾ ಇರುವುದಲ್ಲ, ಇದು ನಮ್ಮ ನೋವನ್ನ ಹೇಳುವುದು. ಯಾಕೆ ನೀವು ಆಲೈಕೆ ಮಾಡಬೇಕು? ಈಗ ದೀಪಾವಳಿ ಬರ್ತದೆ, ನೀವೇನಾದ್ರು ರಜೆ ಕೊಡ್ತೀರಾ? ದೀಪಾವಳಿಗೆ ಏನಾದ್ರು ನೀವು ಈ ರೂಲ್ಸ್ ತರ್ತೀರಾ? ಇನ್ನು ಇವಾಗ ಮಹಾಕುಂಭ ನಡೀತಾ ಇದೆ. ನೀವು ಎಷ್ಟು ಮಂದಿಗೆ ಅವಕಾಶ ಮಾಡಿ ಕೊಟ್ರಿ? ಕರ್ನಾಟಕದಿಂದ ನೀವು ಕುಂಭಮೇಳಕ್ಕೆ ಹೋಗಿದ್ದೆ ಎಷ್ಟು ಮಂದಿಗೆ ನೀವು ರೈಲು ಹಾಕಿ ಕೊಟ್ರಿ? ಎಷ್ಟು ಮಂದಿಗೆ ನೀವು ವಾಹನದ ವ್ಯವಸ್ಥೆ ಮಾಡಿದ್ರಿ? ಫ್ಲೈಟ್ ನ ವ್ಯವಸ್ಥೆಯನ್ನು ಎಷ್ಟು ಮಂದಿಗೆ ಮಾಡಿದ್ರು? ನೀವು ಹೇಳ್ಬಹುದು. ಅದಕ್ಕೆ ಕೇಂದ್ರ ಸರ್ಕಾರದ ಕೈಯಲ್ಲಿ ಇರೋದು ಅಂತ ನೀವು ಹೇಳ್ಬಹುದು. ನೀವು ಹಜ್ಜಿಗೆ ಹೋಗ್ಬೇಕಾದ್ರೆ ನೀವು ಸಬ್ಸಿಡಿ ಕೊಡ್ತೀರಲ್ಲ, ಇವತ್ತು ಮಹಾಕುಂಭದಲ್ಲಿ ಕೋಟಿ ಹಿಂದೂಗಳು ಹೋಗ್ತಾ ಇದ್ದಾರಲ್ಲ, ಒಂದು ಸಬ್ಸಿಡಿಯನ್ನು ಘೋಷಣೆ ಮಾಡಿದ್ರೆ ಮಾಡ್ಬೋದಿತ್ತಲ್ಲ ನಿಮ್ಗೆ? ಇನ್ನು ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಯಾಕಾಗಿ ಮಾಡಬೇಕು? ಯಾವ ಅಧಿಕಾರದ ಲಾಲಸೆ ಎಲ್ಲಿ ಬರಬೇಕು?
ಇದು ಬಹಳ ವಿಪರೀತವಾಯಿತು ಅಂತ ನಮಗನ್ನಿಸ್ತದೆ. ಇದನ್ನ ಯಾವ ಮತದಾರನು ಒಪ್ಪಲ್ಲ. ಒಬ್ಬ ಭಾರತೀಯ ಮುಸಲ್ಮಾನನು ಕೂಡ ನಿನ್ನೆ ಒಬ್ರು ನಮ್ಮಲ್ಲಿ ಮಾತಾಡ್ತಾ ಹೇಳಿದ್ರು, ಭಾರತೀಯ ಮುಸಲ್ಮಾನರು ಹೇಳೋದು ಇದು ವಿಪರೀತವಾಯಿತು ಅಂತ ಒಬ್ಬ ಭಾರತೀಯ ಮುಸಲ್ಮಾನ ಹೇಳ್ತಾನೆ. ಥ್ಯಾಂಕ್ ಯು ಸ್ವಾಮೀಜಿಗಳೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತಾಡೋದಕ್ಕಾಗಿ. ವಜ್ರದೇಹಿ ಮಠದ ಸ್ವಾಮೀಜಿಗಳು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ವಾಮೀಜಿಗಳೇ ನಮಸ್ಕಾರ. ನಮಸ್ತೆ. ನಮಸ್ತೆ ಸ್ವಾಮೀಜಿಗಳೇ, ನಿಮಗೆ ವಿಚಾರ ಮುಟ್ಟಿದೆ ಅಂತ ಭಾವಿಸ್ತೀನಿ. ತೆಲಂಗಾಣದಲ್ಲಿ ಇವತ್ತು ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಅಲ್ಲಿನ ಮುಸ್ಲಿಂ ಸರ್ಕಾರಿ ನೌಕರರಿಗೆ ಒಂದಷ್ಟು ರಿಯಾಯಿತಿಯನ್ನು ಕೊಡಲಾಗಿದೆ. ಅದನ್ನು ಇಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಆಗಿದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ? ಇದು ಬಹಳ ದುರದೃಷ್ಟಕರವಾಗಿರತಕ್ಕಂತ ವಿಷಯ. ರಾಜಕೀಯದಲ್ಲಿ ಓಲೈಕೆ ಮಾಡಬಾರ್ದು ಅಂತ ನಮ್ಗೆ ಭಾವ ಇಲ್ಲ. ಆದ್ರೆ ಅದು ವಿಪರೀತವಾಗಬಾರ್ದು, ಬ್ರದರ್ ಅನ್ನುವ ಮಟ್ಟಕ್ಕೆ ಹೋಗಬಾರ್ದು. ಯಾಕೆ ಅಂತಂದ್ರೆ ಇದು ನಾಳೆ ಇನ್ನೊಂದು ಸಮಾಜಕ್ಕೆ ಅಂಟಿಕೊಂಡ್ರೆ ಇದು ಬಹಳ ಒಂದು ವ್ಯಾಧಿಯ ಹಾಗೆ, ಅದು ಕೊರೋನಾವೋ ಕ್ಯಾನ್ಸರೋ ಒಂಥರ ವ್ಯಾಧಿಯ ಹಾಗೆ ಸಮಾಜದಲ್ಲಿ ಹರಡಬಹುದು. ಇದು ಅಷ್ಟು ಒಳ್ಳೆಯದಲ್ಲ. ಯಾಕೆ ಒಳ್ಳೆಯದಲ್ಲ ಅಂತ ಕೇಳಿದ್ರೆ, ಒಂದು ಸಮಾಜವನ್ನ ಓಲೈಕೆ ಮಾಡುವಂತ, ಈಗ ತೆಲಂಗಾಣದ ಪರಿಸ್ಥಿತಿ ಏನಾಗಿದೆ, ಅದು ಮುಸ್ಲಿಂ ಬಾಹುಳ್ಯ ಪ್ರದೇಶ ಆಗ್ತಾ ಇದೆ. ಹಾಗಾಗಿ ಮುಸ್ಲಿಮರನ್ನ ವಿಪರೀತವಾಗಿರತಕ್ಕಂತಹ ಓಲೈಕೆ ಸ್ಥಿತಿಯನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ಅಂತ ಸ್ಥಿತಿಯಲ್ಲಿಲ್ಲ. ಆದ್ರೆ ಮೊನ್ನೆ ನಡೆದಂತ ಉದಯಗಿರಿ ಘಟನೆ, ಬೇರೆ ಬೇರೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ, ಈ ಘಟನೆಗಳನ್ನೆಲ್ಲ ಮೆಲುಕು ಹಾಕಿದಾಗ ಸರ್ಕಾರವೇ ಹೇಳುತ್ತೆ ನಾವು ಅವರದೇ ವೋಟ್ ಬ್ಯಾಂಕಿನಿಂದ ನಾವಿವತ್ತು ಆಡಳಿತಕ್ಕೆ ಬಂದಿದ್ದೇವೆ ಅಂತ ಹೇಳುವ ಈ ರೀತಿಯ ತುಷ್ಟೀಕರಣದ ಮಾತುಗಳಿದೆಯಲ್ಲ, ಇದು ಇನ್ನೊಂದು ಸಮುದಾಯವನ್ನ ನೋವು ತರಿಸ್ತಕ್ಕಂತ ಮತ್ತೆ ಈ ಸಮುದಾಯವನ್ನ ಒಂಥರ ತುಚ್ಛೀಕರಣ ಮಾಡ್ತಕ್ಕಂತ ಪ್ರಮೇಯ. ಹಾಗಾಗಿ ನಾವು ಸರ್ಕಾರವನ್ನ ಆಗ್ರಹ ಮಾಡ್ತೇವೆ, ಇಂಥ ಓಲೈಕೆ ನೀತಿಯಲ್ಲಿ ನೀವುಗಳು ನಡೆದ್ರೆ ಹೆಂಗ ಸರ್ಕಾರವನ್ನ ನೀವು ನಡೆಸ್ತೀರಿ ಅನ್ನೋದೇ ನಮಗಿರುವಂತಹ ದೊಡ್ಡ ಸಂಶಯ ಅಂತ ನಮ್ಗನ್ನಿಸ್ತದೆ. ಇದು ಯಾವತ್ತೂ ಒಳ್ಳೇದಲ್ಲ. ಒಂದು ಸಮಾಜವನ್ನ, ಒಂದು ಕೋಮನ್ನ ಓಲೈಕೆ ಮಾಡಿ ಈ ರೀತಿಯಲ್ಲಿ ಇನ್ನೊಂದು ಸಮಾಜವನ್ನ ತುಚ್ಛೀಕರಣ ರೀತಿಯಲ್ಲಿ ನೋಡುವಂಥದ್ದು ಸುತಾರಾಮ್ ಸರ್ಕಾರಕ್ಕೆ ಒಳ್ಳೆಯದಲ್ಲ ಅಂತ. ಈಗ ಒಂದು ಕಡೆ ನಮ್ಮ ಒಂದಷ್ಟು ಹಿಂದೂ ಹಬ್ಬಗಳಿಗೆ ಯಾಕೆ ರಿಯಾಯಿತಿ ಕೊಡೋದಿಲ್ಲ, ಯಾಕೆ ಈ ರೀತಿಯಾಗಿ ಓಲೈಕೆ ರಾಜಕಾರಣ ಮಾಡ್ತಾರೆ, ಕಾಂಗ್ರೆಸ್ಗೆ ಕೇವಲ ಮುಸ್ಲಿಂ ಸಮುದಾಯದವರು ಮಾತ್ರ ಮತವನ್ನು ಹಾಕಿಲ್ಲ, ಎಲ್ಲ ಸಮುದಾಯದವರು ಮತವನ್ನು ಹಾಕ್ತಿದ್ದಾರೆ ಅಲ್ವಾ ಅಂತ ಹೇಳಿ ಈಗ ಬಿ ಜೆ ಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಸ್ವಾಮೀಜಿಗಳೇ, ಒಂದಷ್ಟು ಸಾಮಾನ್ಯ ಪ್ರಶ್ನೆ ಉದ್ಭವ ಆಗುತ್ತೆ. ದೀಪಾವಳಿ ಹಬ್ಬಕ್ಕೆ 10 ಗಂಟೆ ಮೇಲೆ 8 ಗಂಟೆ ಮೇಲೆ ಪಟಾಕಿ ಹೊಡೆಯುವಂಗಿಲ್ಲ, ಗಣೇಶ ಹಬ್ಬ ಮಾಡಬೇಕಾದ್ರೆ ಜೋರಾಗಿ ಡಿಜೆಗಳನ್ನ ಹಾಕ್ಕೊಂಡು ರೋಡಲ್ಲಿ ಹೋಗೋಂಗಿಲ್ಲ, ಈ ಥರದ ರೆಸ್ಟ್ರಿಕ್ಷನ್ಸ್ ಹಾಕ್ತಾರೆ. ಆದರೆ ಇಲ್ಲಿ ರಿಯಾಯಿತಿ ಕೇಳ್ತಾರೆ. ಇದು ಹೇಗೆ ಅಂತ